ನಮಸ್ಕಾರ. ನೋಡಿ, ಮಾನ್ಯ ಮುಖ್ಯಮಂತ್ರಿಗಳು ಇವ್ರು ಯಾರೋ ಒನ್ ವೇನಲ್ಲಿ ಹಿಂಗೆ ನುಗ್ಗುತ್ತವ್ರೆ, ಅದು ಫುಟ್ಪಾತ್ ಮೇಲೆ. ನೋಡಿ, ಇದೊಂದು MG ರೋಡ್ ಹತ್ರ ಇರ್ತಕ್ಕಂಥ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕು. ಏನು ನಮ್ಮ ಜಿಲ್ಲಾಧಿಕಾರಿಗಳು ಹಾಗೂ ಘನತಾವ್ಯಕ್ತ ಸರ್ಕಾರ ಏನು ಹೇಳ್ತಾ ಇದೆ, ಗ್ಯಾಸ್ಗೆ ಏನು ತೊಂದರೆನೇ ಇಲ್ಲ ಅಂತ. ನೋಡಿ, ಚಾಲಕರು ಬಂದಂಥವ್ರು ಎಷ್ಟೊತ್ತಾಯ್ತಣ್ಣ ನೀವು ಬಂದು? 2 ಗಂಟೆ ಆಯ್ತು. ಅಲ್ಲ, ಕರೆಕ್ಟಾಗಿ ನೀವು ಬಂದು ಕ್ಯೂಗೆ ಹಾಕಿ ಎಷ್ಟೊತ್ತಾಯ್ತಾ? ಎಲ್ಲಿಂದ ಕ್ಯೂ ಹಾಕೊಂಬಂದ್ರಿ ನೀವು? UBCT ಹತ್ತತ್ರದಿಂದ. UBCT ಕಾರ್ನರಿಂದ. ಓಕೆ, ಅಲ್ಲಿಂದ ಹಾಕೊಂಡು ಬಂದು ನೀವು ಅಲ್ಲಿಂದ ಇಲ್ಲಿವರೆಗೂ ಬರೋ ಅಷ್ಟೊತ್ತಿಗೆ ಎಷ್ಟೊತ್ತಾಗಿದೆ ನೀವು ಕ್ಯೂ ಹಾಕಿ? 2 ಅವರ್ ಆಯ್ತಾ? 2 ಗಂಟೆ ಆಯ್ತು. ನೋಡಿ, ಮಾನ್ಯ ಮುಖ್ಯಮಂತ್ರಿಗಳೇ ಹಾಗೂ ಜಿಲ್ಲಾಧಿಕಾರಿಗಳೇ, 2 ಅವರ್ ಆಗಿದೆ ಅಂತ ಹೇಳ್ತೀರಾ. ನಿಮ್ಮ ರಾಜಕೀಯ ತೆವಲು, ನಿಮ್ಮ ರಾಜಕೀಯ ಬೇಳೆ ಏನಾದರೂ ಬೇಯಿಸ್ಕೊಳ್ಳಿ, ಚಾಲಕರ ಜೀವನದ ಜೊತೆ ಆಟ ಆಡಬೇಡ್ರಿ, ಬಡವ್ರ ಅನ್ನದ ಜೊತೆ ಆಟ ಆಡಬೇಡ್ರಿ. UBCT ಅಂದರೆ ಇಲ್ಲಿ ಇರ್ತಕ್ಕಂಥದ್ದು ಬ್ರಿಗೇಡು ಅನಿಲ್ ಕುಂಬ್ಳೆ ಸರ್ಕಲ್ ಇರ್ತಕ್ಕಂಥ ಪೆಟ್ರೋಲ್ ಬಂಕಿಂದನ ಸುಮಾರು ನೋಡಿ ಕಿಲೋಮೀಟ್ರ್ ಗಟ್ಟಲೆ ಇದೆ ಗಾಡಿಗಳು. ಕಿಲೋಮೀಟ್ರ್ ಇಲ್ಲಿಂದ ಸುಮಾರು ಈ ಬೋರಿಂಗ್ ಇನ್ಸ್ಟಿಟ್ಯೂಟು ಕ್ಲಬ್ಬು ಎಲ್ಲ ಸೇರಿಕೊಂಡು ಎಲ್ಲ ಹಂಗೆ ಇದೆ ನೋಡಿ. ಸುಮಾರು 11:45 ಗಂಟೆಗೆ ತಗೊಂಬಂದು ಹಾಕಿರ್ತಕ್ಕಂಥ ಕ್ಯೂ ಗಾಡಿಗಳು. ಈಗ 1:30 ಸಮಯ. ಈಗ ಇನ್ನೂ ಅವ್ರು ಗ್ಯಾಸ್ ಬಂಕ್ ಹತ್ರಕ್ಕೆ ಹೋಗೇ ಇಲ್ಲ, ಇನ್ನೂ ಅರ್ಧ ಕಿಲೋಮೀಟ್ರ್ ದೂರದಲ್ಲಿದ್ದಾರೆ. ಒಂದು ಗ್ಯಾಸ್ ಹಾಕ್ಸಿಕ್ಕೆ 300 ರೂಪಾಯಿ 400 ರೂಪಾಯಿ ಗ್ಯಾಸ್ ಹಾಕ್ಸಿಕ್ಕೆ 3 ಅವರ್ 4 ಅವರ್ ತೊಗೊಂಡ್ರೆ ಟೈಮು, ಚಾಲಕ ಹೆಂಗೆ ಜೀವನ ಮಾಡಬೇಕು? ನಿಮಗೆ ರಾಜಕೀಯ ಬೇಳೆ ಬೇಯಿಸ್ಕೋಬೇಕು ಅನ್ನೋದಾದರೆ ಬೇರೆ ರೀತಿಯಲ್ಲಿ ಬೇಯಿಸ್ಕೊಳ್ಳಿ ರಾಜಕೀಯ ಬೇಳೆನ. ಚಾಲಕರು ನೋಡಿ ಹೆಂಗೆ ನಿಂತಿದ್ದಾರೆ. ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ ಈ ಸರ್ಕಾರಕ್ಕೆ. ಒಂದು DC ಅವ್ರು ಮಾಡಿರ್ತಕ್ಕಂಥ ಎಸ್ಮಾ ಜಾರಿಗೆ ನಯಾ ಪೈಸೆ ಬೆಲೆ ಇಲ್ಲ. ಎಸ್ಮಾಗೆ ಜಸ್ಟ್ ಖಾಲಿ ಪೇಪರ್ ಥರ ಆಗಿದೆ ಕರ್ನಾಟಕದಲ್ಲಿ. ನಿಮಗೆ ಮಾನ ಮರ್ಯಾದೆ ಅಂಥದ್ದು ಏನೂ ಇಲ್ಲ. ನಿಮ್ಮ ರಾಜಕೀಯನೇ ನಿಮಗೆ ದೊಡ್ಡದು, ನಿಮ್ಮ ಎಲೆಕ್ಷನ್ನು ನಿಮ್ಮ ರಾಜಕೀಯನೇ ದೊಡ್ಡದು. ಇಂಥ ಅಯೋಗ್ಯ ಸರ್ಕಾರಗಳು ನಡೆಸೋ ಬದಲು ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ರಿ. ಇಂಥ ಅಯೋಗ್ಯ ಅಧಿಕಾರಿಗಳು, ಇಂಥ ಅಯೋಗ್ಯ ಸರ್ಕಾರಗಳು ಏನಕ್ಕೆ ಬೇಕು ನಮಗೆ?